ಹಸುಗೂಸಿನ ಕಿಡ್ನಾಪ್ ಆಗಿದೆ. ಜಿಲ್ಲಾಸ್ಪತ್ರೆಯ ವಾರ್ಡ್ ನಂಬರ್ 115ರಿಂದ ಅಪಹರಣ ಮಾಡಲಾಗಿದೆ ಮಗುವನ್ನು. ನಿನ್ನೆ ಗಂಡು ಮಗುವಿಗೆ ಜನ್ಮ ನೀಡಿದ್ರು ಕಸ್ತೂರಿ ಅವರು. ಚಿತ್ತಾಪುರ ತಾಲೂಕಿನ ರಾವುರ ಗ್ರಾಮದ ನಿವಾಸಿ ಕಸ್ತೂರಿ ನಿನ್ನೆ ಗಂಡು ಮಗುಗೆ ಜನ್ಮ ನೀಡಿದ್ರು. ಇವತ್ತು ನೋಡಿದ್ರೆ ಮಗು ಕಳವಾಗಿದೆ. ನರ್ಸ್ ವೇಷದಲ್ಲಿ ಇಬ್ಬರು ಬಂದಿದ್ರು ಮಹಿಳೆಯರು. ಕಿಡ್ನಾಪ್ ಮಾಡಿದ್ದಾರೆ. ಬಂದು ರಕ್ತ ತಪಾಸಣೆಗೆ ಮಗುವನ್ನ ಎತ್ಕೊಂಡು ಹೋಗೋದಕ್ಕೆ ನರ್ಸ್ಗಳು ಬಂದಿದ್ರು. ಮುಖ ಮುಚ್ಕೊಂಡು ಬಂದು ಅಪಹರಣ ಮಾಡಿದ್ದಾರೆ. ಸಿಸಿಟಿವಿಯ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ದೀರಿ. ರಕ್ತ ತಪಾಸಣೆ ಮಾಡುವುದಕ್ಕೆ ಕರ್ಕೊಂಡು ಹೋಗ್ತಿದೀವಿ ಅಂತ ಮಗುವನ್ನ ಈ ರೀತಿಯಾಗಿ ಎತ್ಕೊಂಡು ಹೋಗಿದ್ದಾರೆ. ಮಗುವಿನ ಚಿಕ್ಕಮ್ಮನೆ ಮಗುವನ್ನ ನರ್ಸ್ಗಳ ಬಳಿಯಲ್ಲಿ ಕೊಡ್ತಾರೆ. ಪಾಪ ಅವರಿಗೂ ಸಹ ಗೊತ್ತಾಗೋದಿಲ್ಲ ನಕಲಿ ನರ್ಸ್ಗಳು ಇವರು ಅಂತ. ಮಗುವನ್ನ ನಮಗೆ ಕೊಡಿ ಅಂತ ಹೇಳಿ ನಕಲಿ ನರ್ಸ್ಗಳು ಚಿಕ್ಕಮ್ಮ ಅವರಿಂದ ಇಸ್ಕೊಂಡು ಹೋಗಿದ್ದಾರೆ. ಮಗುವಿಗಾಗಿ ನಂತರ ಚಿಕ್ಕಮ್ಮ ಕಾದು ಕಾದು ಸುಸ್ತಾಗಿದ್ದಾರೆ. ಇಷ್ಟೊತ್ತಾದ್ರೂ ಸಹ ಮಗು ಕರ್ಕೊಂಡು ಬಂದಿಲ್ಲ ಅಂತ ಹೇಳ್ಬಿಟ್ಟು ವೈದ್ಯರಿಗೆ ಹೇಳಿದಾಗ ಕಿಡ್ನಾಪ್ ಆಗಿರುವಂತಹ ವಿಚಾರ ಗೊತ್ತಾಗಿದೆ. ಕಲಬುರಗಿಯ ಬ್ರಹ್ಮಪುರ ಠಾಣೆಯಲ್ಲಿ ಸದ್ಯ ಪ್ರಕರಣ ದಾಖಲಾಗಿದೆ. ದೃಶ್ಯಾವಳಿಗಳನ್ನ ಸಹ ನೋಡ್ತಾ ಇದ್ದೀರಾ. ಸಿಸಿಟಿವಿಯ ದೃಶ್ಯಾವಳಿಗಳು ಇದು. ಕಲಬುರಗಿ ಜಿಲ್ಲಾಸ್ಪತ್ರೆಯಲ್ಲಿ ನಡೆದಿರುವಂತಹ ಘಟನೆ. ನಿನ್ನೆ ತಾನೇ ಹುಟ್ಟಿದಂತಹ ಗಂಡು ಮಗುವನ್ನ ಈ ರೀತಿಯಾಗಿ ಕಿಡ್ನಾಪ್ ಮಾಡಿದ್ದಾರೆ. ಇಬ್ಬರು ನರ್ಸ್ ವೇಷದಲ್ಲಿ ಬಂದಂತಹ ಮಹಿಳೆಯರು ಮಗುವಿನ ಚಿಕ್ಕಪ್ಪನ ಬಳಿಯಲ್ಲಿಯೇ ಮಗುವನ್ನ ಇಸ್ಕೊಂಡು ಹೋಗ್ತಾರೆ. ರಕ್ತ ಪರೀಕ್ಷೆ ಮಾಡಿಸ್ಬೇಕು, ಹಾಗಾಗಿ ಮಗು ಕರ್ಕೊಂಡು ಹೋಗ್ತೀವಿ ಅಂತ. ಪಾಪ ಅವರಿಗೂ ಸಹ ಗೊತ್ತಾಗಿಲ್ಲ ಇವರು ನಕಲಿ ನರ್ಸ್ಗಳು ಅಂತ. ಹಾಗಾಗಿ ಮಗುವನ್ನ ಇವರು ಕೈಗಿಟ್ಟಿದ್ದಾರೆ. ಕೈಗಿಡ್ತಾ ಇದ್ದಂತೆ ಇವರು ಆಸ್ಪತ್ರೆಯಿಂದ ಎಸ್ಕೇಪ್ ಆಗಿದ್ದಾರೆ ಮಗು ಕರ್ಕೊಂಡು. ಕಲಬುರಗಿ ಜಿಲ್ಲಾ ಆಸ್ಪತ್ರೆಯಲ್ಲಿ ನವಜಾತ ಶಿಶುವಿನ ಕಿಡ್ನಾಪ್ ಆಗಿದೆ. ಜಿಲ್ಲಾಸ್ಪತ್ರೆಗೆ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಭೇಟಿ ನೀಡಿದ್ದಾರೆ. ಕುಟುಂಬಸ್ಥರ ಬಳಿಯಲ್ಲಿ ಮಾಹಿತಿಯನ್ನ ಪಡೆದಿದ್ದಾರೆ ಸಚಿವರು. ಮಗು ಕಾಣೆಯಾಗಿರುವ ಬಗ್ಗೆ ವಿವರವನ್ನ ಪಡೆದಿದ್ದೇನೆ. ಜಿಲ್ಲಾ ಆಸ್ಪತ್ರೆಯ ಸಿಬ್ಬಂದಿ ನಿರ್ಲಕ್ಷ್ಯ ಕಂಡು ಬರ್ತಾ ಇದೆ. ಪೊಲೀಸ್ ಕಮಿಷನರ್ ಜೊತೆ ಈ ಬಗ್ಗೆ ಮಾತಾಡಿದ್ದೀನಿ ಅಂತ ಹೇಳಿದ್ದಾರೆ. ಮಗು ಕಾಣೆಯಾಗಿರುವ ಬಗ್ಗೆ ವಿವರವನ್ನ ಪಡಿತಾ ಇದ್ದೀನಿ. ಪೊಲೀಸ್ ಕಮಿಷನರ್ ಜೊತೆಯಲ್ಲಿ ಮಾತನಾಡ್ತಾ ಇದ್ದೀನಿ ಅಂತ ಕಲಬುರಗಿ ಜಿಲ್ಲಾಸ್ಪತ್ರೆಗೆ ಭೇಟಿ ನೀಡಿದ ಬಳಿಕ ಶರಣಪ್ರಕಾಶ್ ಪಾಟೀಲ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಎಪ್ರಾನ್ ಹಾಕೊಂಡು ಬಂದು ಡಾಕ್ಟರ್ ಥರ ನಟಿಸಿ ಇಲ್ಲಿ ನಾವು ಮಗು ಬ್ಲಡ್ ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತ ಅವರಿಗೆ ಮಿಸ್ಗೈಡ್ ಮಾಡಿ ಫ್ಯಾಮಿಲಿ ಅವರಿಗೆ ಅದು ಮಗು ಮಿಸ್ಸಿಂಗ್ ಆಗಿದೆ. ಹಾಗಾಗಿ ಈಗಾಗಲೇ ಕಮಿಷನರು ಒಂದು ತಂಡನೂ ಕೂಡ ಮಾಡಿದ್ದಾರೆ. ಅವೆಲ್ಲ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಆಮೇಲೆ ನಾನು ಕೂಡ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿಯನ್ನು ಒಂದು ಆರ್ಡರ್ ಮಾಡ್ತಾ ಇದ್ದೀವಿ. ಇದಕ್ಕೆ ಅದೇ ನೆಗ್ಲಿಜೆನ್ಸಿ ಅಂದರೆ ಯಾರೋ ಬಂದು ಅಪರಿಚಿತ ಪಾಪ ಅವರಿಗೆ ಎಲ್ಲರಿಗೆ ಸೆನ್ಸಿಟೈಸ್ ಮಾಡಬೇಕು, ಮಾಡಿದ್ದಾರೆ. ಆದರೆ ಪಾಪ ಅವರು ಇನ್ನೋಸೆಂಟ್ ಜನ ಇದ್ದಾರೆ. ಹಾಗಾಗಿ ಅವ್ರು ಯಾರೋ ಇನ್ವೆಸ್ಟಿಗೇಷನ್ ಅಂದರೆ ಅವ್ರ ಮಗು ಜೊತೆಗೆ ಕರ್ಕೊಂಡು ಹೋಗಿದ್ದಾರೆ ಫ್ಯಾಮಿಲಿಯವರು. ರಿಪೋರ್ಟ್ ತೊಗೊಂಡು ಬನ್ನಿ ಅಂತ ಅವ್ರಿಗೇನು ಯಾಮರ್ಸಿದ್ದಾರೆ. ಹಾಗಾಗಿ ಅದಕ್ಕೆ ನಾವು ಈಗ ಒಂದು ಎನ್ಕ್ವೈರಿನ ಮಾಡ್ತಾ ಇದ್ದೀನಿ. ಯಾರು ರೆಸ್ಪಾನ್ಸಿಬಲ್ ಇದ್ದಾರೆ? ಇಲ್ಲ ಅದೆಲ್ಲ ಎನ್ಕ್ವೈರಿ ಮಾಡ್ತಾ ಇದ್ದೀವಿ. ಎನ್ಕ್ವೈರಿಲಿ ಯಾರು ತಪ್ಪಿತಸ್ಥಂತ ಗೊತ್ತಾಗುತ್ತೆ, ಯಾರು ರೆಸ್ಪಾನ್ಸ್ ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ಳಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.